ಸಂತ ಕನಕದಾಸರ ಜಯಂತ್ಯೋತ್ಸವ ಸರ್ಕಾರ ಇದನ್ನು ಪ್ರತಿ ವರ್ಷ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದೆ. ಈ ಕನಕ ಜಯಂತ್ಯೋತ್ಸವ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಕನಕದಾಸರ ಸಂದೇಶಗಳನ್ನು ಈ ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕನಕದಾಸರು ಬರೀ ಭಕ್ತ ಕನಕದಾಸ ಅಷ್ಟೇ ಅಲ್ಲ, ಅವರು ಒಬ್ಬ ದಾರ್ಶನಿಕ ವ್ಯಕ್ತಿ, ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿದಂಥವರು, ಜೊತೆಗೆ ಕವಿ, ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಮತ್ತು ಶ್ರೀಕೃಷ್ಣನ ಮಹಾಭಕ್ತರು ಅವರು. ಕೃಷ್ಣನ ಬಗ್ಗೆ ಉಡುಪಿಗೆ ಹೋಗಿ ಕನಕನ ಕಿಂಡಿಯನ್ನು ನಿರ್ಮಾಣ ಮಾಡಿದವರು. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರ. ಆ ಮೂಲಕ ಇಡೀ ಜನತೆಗೆ ಕನಕದಾಸರು ಆಕಸ್ಮಿಕವಾಗಿ ಕುರುಬರ ಜಾತಿನಲ್ಲಿ ಹುಟ್ಟಿದ್ರೂ ಕೂಡ ಅವರು ವಿಶ್ವಮಾನವರಾಗಿ ಬೆಳೆದಿದ್ದರು. ಅದರಿಂದ ಕನಕದಾಸರು ವಿಶ್ವಮಾನವ ಸಂದೇಶ, ಅದಕ್ಕೆ ಅವರು ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ ಹೇಳ್ತಾರೆ. ಕುಲ ಅಂತ ಒಡೆದಾಡಬೇಡಿ, ಮನುಷ್ಯರೆಲ್ಲ ಒಂದೇನೆ, ನಾವೆಲ್ಲ ಮನುಷ್ಯ ಸಮಾಜಕ್ಕೆ ಸೇರಿದವರು. ಮನುಷ್ಯತ್ವ ಇರತಕ್ಕಂಥವರೆಲ್ಲ ಮನುಷ್ಯರು, ಮನುಷ್ಯತ್ವ ಇಲ್ಲದವರೆಲ್ಲ ಮನುಷ್ಯರಲ್ಲ. ಅದನ್ನು ಕನಕದಾಸರು ಇಡೀ ಕೀರ್ತನೆಗಳ ಮೂಲಕ, ಭಕ್ತಿ ಕೀರ್ತನೆಗಳ ಮೂಲಕ, ಹಾಡುಗಳ ಮೂಲಕ ದೇಶದ ಜನರಿಗೆ ತಿಳಿಸ್ತಕ್ಕಂಥ, ಆ ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರನ್ನು ಗೌರವಿಸ್ತಕ್ಕಂಥ, ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾರೆ. ಸರ್, ನಿನ್ನೆ ನೀವು ತಗೊಂಡಂತಹ ನಿರ್ಧಾರಕ್ಕೆ ಫ್ಯಾಕ್ಟ್ರಿ ಮಾಲೀಕರು ನಮ್ಮ ಕೈಲಿ ಅಷ್ಟು ಕೊಡೋಕ್ಕಾಗಲ್ಲ, ನಾವು 3,200 ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದರು. ಮುರುಗೇಶ್ ನಿರಾಣಿಯವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಹೇಳಿದ್ದೇ ಒಂದು, ಇವ್ರು ಮಾಡಿದ್ದೇ ಒಂದು ಅಂತ. ಏನಿಲ್ಲ, ಅವರು ಎದುರುಗಡೆನೇ ಹೇಳಿರೋದು ಒಂದು, ಮಾಡಿರೋದು ಒಂದಲ್ಲ. ಅವ್ರು ಹೇಳಿದ್ದೀನಿ. ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ 3,200 ರೂಪಾಯಿ. ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ ಒಪ್ಕೊಂಡ್ರು. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು, ಸರ್ಕಾರ 50 ರೂಪಾಯಿ ಕೊಡ್ತದೆ. DC ಏನು ಹೇಳಿದ್ದಾನೆ, 10.25ಕ್ಕೆ 3,100 ರೂಪಾಯಿ ಪ್ಲಸ್ 100 ರೂಪಾಯಿ. ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು 100 ರೂಪಾಯಿ ಮೇಲೆ 10.25 ರಿಕವರಿ ಇದ್ದರೆ 11.25 ರಿಕವರಿ ಇದ್ದರೆ 3,200 ಪ್ಲಸ್ 100. DC 3,200 ಹೇಳಿದ್ರು, ಬೆಳಗಾಮನ್ DC, ಅದ್ರ ಮೇಲೆ 100 ರೂಪಾಯಿ, ಅಂದರೆ 3,300 ರೂಪಾಯಿ. ಆದೇಶದಲ್ಲಿ ಅದನ್ನ ಉಲ್ಲೇಖ ಮಾಡ್ತೀರಾ ಅಂತ ಸರ್? ಅವ್ರ ಮಾಲೀಕರು ಕೊಡೋಕ್ಕಾಗಲ್ಲ ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಿ ರೈತರು ಕೊಡಿಸೋ ಕೆಲಸ ಮಾಡಿ. ಹೌದು. ಈಗ ಆದೇಶ ಇಶ್ಯೂ ಆಗ್ತದೆ, ಅಲ್ಲಿ ಹೋಗಿ ರೈತರಿಗೆ ನಮ್ಮ
ಶಿವಾನಂದ ಪಾಟೀಲ್ರು ಹೋಗಿ ಅಲ್ಲೇ ಅನೌನ್ಸ್ ಮಾಡ್ತಾರೆ. ಸರ್, ನೀರು ಮತ್ತೆ ಆದೇಶ ವಿದ್ಯುತ್ ಮೇಲೆ ಕಾಪಿನೂ ಸರ್, ಕೂಡ ನೀರು ಕೊಟ್ಟಿದ್ದೀವಿ. ಮತ್ತೆ ವಿದ್ಯುತ್ ಮೇಲೆ ರಿಯಾಯಿತಿ ಕೊಟ್ಟರೆ ಮಾತ್ರ ತೆರಿಗೆ ಕಡಿಮೆ ಮಾಡಿದ್ರೆ ಮಾತ್ರ ನಾವು ಸರ್ಕಾರದ ಆದೇಶ ಅದಕ್ಕೆ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿಮ್ದೇ ಜಾಸ್ತಿ ಆಗ್ಬಿಟ್ಟದ ರೀ. ಅಲ್ಲ ಸರ್, ಸಭೆ ಆದ್ಮೇಲೆ ನೀವು ಅವರೇ ಕೂಡ ಯಾರ ಪರ ಅಸಮಾಧಾನ ನೀವು ಹೊರಗಡೆ ಹೇಳೋದು? ಹಾಕಿದ್ದಾರೆ ರೈತರ ಸರ್. ಪರನ ಯಾರ ಪರನ ನೀವು ಹೇಳೋದು? ರೈತರ ಪರನೇ ಸರ್. ಈಗ ಇಲ್ಲ, ಮಾಲೀಕರು ಶುಗರ್ ಆ ರೀತಿ ಫ್ಯಾಕ್ಟ್ರಿ ಪರ ಹೇಳ್ತಾ ಇದ್ದ ಇದ್ದಾರೆ, ಸಭೆ ಕಾಣಿಸುತ್ತೆ ಆದ್ರೂ ಕೂಡ ಆ ನೀನು. ಥರ ಹೇಳ್ತಾ ಇದ್ದಾರೆ. ಶುಗರ್ ಫ್ಯಾಕ್ಟ್ರಿ ಅವ್ರ ಪರ ಇದ್ದ ಕಾಣಿಸುತ್ತೆ ನೀನು. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾದ್ಯಂತ ನೋಡಪ್ಪ, ಅದಕ್ಕೆ ಏನಂತ ಹೇಳಿದ್ದೀನಿ, ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೀನಿ. ಅದ್ರಲ್ಲಿ ಚರ್ಚೆ ಮಾಡೋಣ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾದ್ಯಂತೆ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ಉಗ್ರರಿಗೆ ರಾಜ್ಯಾದ್ಯಂತ ಕೊಡ್ತಾ ಇದ್ದಾರೆ, ಮೊಬೈಲ್ ಎಲ್ಲ ಕೊಡ್ತಾ ಇದ್ದಾರೆ. ವಿಡಿಯೋ ಕೂಡ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗಿದೆ ಸರ್. ಪರಪ್ಪನ ಗೊತ್ತಿಲ್ಲ ನನಗೆ, ಕೇಳಿ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.